ಜೈ ಸೀತಾರಾಮ್. ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನಃ. ಇಂದಿನ ಉದ್ಯೋಗದ ಸುದ್ದಿ. ತುಮಕೂರು ಜಿಲ್ಲೆಯಲ್ಲಿ ಅಂಗನವಾಡಿನಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ. ಆ ಹುದ್ದೆಗಳ ಸಂಪೂರ್ಣ ಮಾಹಿತಿಗಳನ್ನು ನಾನೀಗ ನಿಮಗೆ ನೀಡ್ತೇನೆ. ಯಾರು ಇದುವರೆಗೂ ನಮ್ಮ ಚಾನಲ್ ನೋಡಿದಲೇ ಹಿಂದೆ ಮೊದಲು ನಮ್ಮ ಚಾನಲ್ ನೋಡಿದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಮಾಡ್ಕೊಳ್ಳಿ. ಪ್ರತಿನಿತ್ಯದ ಉದ್ಯೋಗದ ಸುದ್ದಿಯ ಜೊತೆಯಲ್ಲಿ ಭಾರತ ದೇಶದಲ್ಲಿ ಕರೆಯುವ ಎಲ್ಲ ರಾಜ್ಯಗಳ ಉದ್ಯೋಗದ ಸುದ್ದಿ ಜೊತೆಯಲ್ಲಿ ಅಪ್ಲಿಕೇಶನ್ಗಳನ್ನು ನಿಮ್ಮ ಮೊಬೈಲ್ ಮೂಲಕವೇ ಉಚಿತವಾಗಿ ಹೇಗೆ ಹಾಕೋದು ಅಂತ ತೋರಿಸ್ಕೊಡುವಂತಹ ಏಕೈಕ ಯೂಟ್ಯೂಬ್ ಚಾನಲ್ ಅದು ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ. ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡ್ಬೋದು. ಕಮೆಂಟ್ ಬಾಕ್ಸ್ ನಿಮ್ಮದೇ, ನಿಮ್ಮ ಅಭಿಪ್ರಾಯಗಳನ್ನು, ಪ್ರಶ್ನೆಗಳನ್ನು ಈ ವಿಡಿಯೋಗೆ ಸಂಬಂಧಪಟ್ಟಂಥದ್ದು ಏನೇ ಇದ್ರೂ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಹಾಗೆ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ, ಹಿತೈಷಿಗಳಿಗೆ, ನಿಮ್ಮ ಸಹೋದರ ಸಹೋದರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ದಯಮಾಡಿ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಉದ್ಯೋಗದ ಸುದ್ದಿಯ ವಿವರಗಳನ್ನು ನೀಡ್ತೀನಿ. ಪ್ರತಿನಿತ್ಯದ ಉದ್ಯೋಗದ ಸುದ್ದಿಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಷನ್ ಆಲ್ ಮಾಡ್ಕೊಳ್ಳಿ. ಎವ್ರಿಡೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆ ಮೂಲಕ ನಿಮ್ಮ ಉದ್ಯೋಗದ ಹುಡುಕಾಟಕ್ಕೆ ನಮ್ಮ ಚಾನಲ್ ಸ್ವಲ್ಪ ನಿಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ, ನೇಮಕಾತಿ ಇಲಾಖೆ ಬಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ತುಮಕೂರು ಜಿಲ್ಲೆಯಲ್ಲಿ ಕರೆದಿದ್ದಾರೆ. ತುಮಕೂರು ಜಿಲ್ಲೆಯಲ್ಲಿ ಬರುವಂಥ ಎಲ್ಲ ತಾಲೂಕುಗಳಲ್ಲೂ ಕೂಡ ಅವಕಾಶಗಳಿದೆ. ಒಂದೊಂದಾಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ, ನೋಡ್ತಾ ಹೋಗಿ. ಮೊದಲು ಅರ್ಧ ಭಾಗ ನಿಮ್ಗೆ ಅಪ್ಲಿಕೇಶನ್ ಡೀಟೇಲ್ಸ್ಗಳನ್ನು ಕೊಟ್ಟರೆ, ಹುದ್ದೆ ವಿವರಗಳನ್ನು ಕೊಟ್ಟರೆ, ಇನ್ನು ಅರ್ಧ ಭಾಗ ವಿಡಿಯೋದಲ್ಲಿ ನಿಮ್ಮ ಮೊಬೈಲ್ ಮೂಲಕನೇ ಅಪ್ಲಿಕೇಶನ್ಗಳನ್ನು ನೀವು ಕೂತಿರುವಂಥ ಸ್ಥಳದಲ್ಲೇ ಉಚಿತವಾಗಿ ಹಾಕೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹುದ್ದೆಯ ಹೆಸರು ಬಂದು ಅಂಗನವಾಡಿ ಕಾರ್ಯಕರ್ತೆ, ಅಂಗನವಾಡಿ ಸಹಾಯಕಿ ಹುದ್ದೆಗಳು ಅಂತ ಕರೀತಾರೆ. ವಿದ್ಯಾರ್ಹತೆ ಬಂದು ಇದಕ್ಕೆ SSLC ಓದಿದ್ರೆ ಸಾಕು, ಸೆಕೆಂಡ್ PUC ಹಾಕಿದರೆ ಸಾಕು ಅಂತ ಹೇಳಿದ್ದಾರೆ. ಹಾಗಿದ್ರೆ ವಯಸ್ಸಿನ ಮಿತಿ ಬಂದು 19 ರಿಂದ 35 ವರ್ಷ ಅಂತ ಹೇಳ್ತಾರೆ. ಅರ್ಜಿ ಸಲ್ಲಿಸುವ ವಿಧಾನ ಬಂದು ಅಧಿಕೃತ ವೆಬ್ಸೈಟ್ ಪ್ರವೇಶ ಮಾಡಬೇಕು, ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅಂತ ಹೇಳ್ತಾರೆ. ಈ ಹುದ್ದೆಗಳ ನೇಮಕಾತಿ ಹೇಗಾಗುತ್ತೆ ಅಂದರೆ ಅಂಕಗಳ ಆಧಾರದ ಮೇಲೆ ಹಾಗೂ ವಿಧವೆ, ಅಂಗವಿಕಲ, ಆಸೆಟ್ ಸಂತ್ರಸ್ತರು ಇವನ್ನೆಲ್ಲ ಪರಿಗಣಿಸಿ ನಿಮಗೆ ನೇಮಕಾತಿಯನ್ನು ಮಾಡ್ತಾರೆ ಅಂತ ಹೇಳ್ತಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 9 ಜನವರಿ 2025 ಆಗಿದೆ. ಹಾಗಿದ್ರೆ ಅರ್ಜಿಯನ್ನು ಹೇಗೆ ಹಾಕೋದು ಅಂತ ಹೇಳಿದ್ರೆ ವೆಬ್ಸೈಟ್ ಬಂದು ಅದಕ್ಕಾಗಿ DWCD karnataka.gov.in ಈ ವೆಬ್ಸೈಟನ್ನು ಪ್ರವೇಶ ಮಾಡಿದ್ರೆ ಸಾಕು, ನೀವು ಅಪ್ಲಿಕೇಶನ್ಗಳನ್ನು ಹಾಕೊಳ್ಬೋದಾಗಿದೆ. ಹಾಗಿದ್ರೆ ಈ ಹುದ್ದೆ ಕರೆದಿರೋದು ನಿಜನೋ, ಸುಳ್ಳು, ನೈಜನೋ, ನಿಖರನೋ ಅಂತ ಈ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಈಗ ನಾನು ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಎಂದಿನಂತೆ ನಿಮ್ಮ ಮೊಬೈಲ್ ಗೂಗಲ್ ವೆಬ್ ಬ್ರೌಸರ್ನ ಓಪನ್ ಮಾಡಿ, ಈ ಗೂಗಲ್ ವೆಬ್ ಬ್ರೌಸರ್ಲಿ ಟೈಪ್ ಮಾಡಿ DWCD ಅಂತ ಹೇಳಿ. ನನ್ನ ಮೊಬೈಲ್ ಹಿಸ್ಟ್ರಿನಲ್ಲಿ, ಕಂಪ್ಯೂಟರ್ ಹಿಸ್ಟ್ರಿನಲ್ಲಿ ಬರ್ತಾ ಇದೆ, ನೀವು ಇಲ್ಲಿ ಗಮನಿಸ್ಬೋದು. DWCD.karnataka.gov.in ಅಂತಿದೆ. ಸೊ ಈ ಲಿಂಕ್ ಮೇಲೆ ನಾನೀಗ ಕ್ಲಿಕ್ ಮಾಡ್ತೀನಿ. ಇದರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನೀವು ನೋಡ್ಬೋದು ಸ್ನೇಹಿತರೆ, ನಿರ್ದೇಶನಾಲಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಬಂದಿದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ, ನೇರವಾಗಿ ಅದು ನಮಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅಭಿವೃದ್ಧಿ ಇಲಾಖೆಗೆ ಬರುತ್ತೆ. ಈ ಮುಖಪುಟದಲ್ಲಿ ನೋಡ್ಬೋದು ಮಕ್ಕಳ ಭಾವಚಿತ್ರಗಳನ್ನು ನೋಡ್ತಾ ಇದ್ದಾರೆ, ಅಂದರೆ ಅಂಗನವಾಡಿ ಈ ಚಿತ್ರ ಇದು. ಹಾಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳನ್ನು ನೋಡ್ಬೋದು. ಹಾಗೆ ಮಾನ್ಯ ಸಚಿವರಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಭಾವಚಿತ್ರವನ್ನು ಇದೆ. ಇಲ್ಲಿ ಈ ವಿಡಿಯೋಗೆ ಅಂದರೆ ಈ ಹುದ್ದೆಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಈ ವೆಬ್ಸೈಟ್ನಲ್ಲಿ ಸಂಪೂರ್ಣವಾಗಿ ನೀಡಿದ್ದಾರೆ. ನಿಮಗೆ ಅದರಲ್ಲಿ ವಿಶೇಷವಾಗಿ ಎಲ್ಲಿದೆಯಪ್ಪ ಅಂದರೆ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಸುದ್ದಿ ಮತ್ತು ಘಟನೆಗಳು ಅಂತ ಇದೆ, ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಅಂತ ಇದೆ, ನೀವು ಗಮನಿಸ್ಬೋದು. ನಾನು ಸ್ವಲ್ಪ ನಿಮಗೆ ಸ್ಕ್ರೀನನ್ನು ಝೂಮ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಬೋದು ನೀವು ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ನೇಮಕಾತಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನೀವು ನೋಡ್ಬೋದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಮತ್ತೊಂದು ಸಬ್ ಲಿಂಕ್ ಓಪನ್ ಆಗಿದೆ. ಇದರಲ್ಲಿ ಯೂಸರ್ ಮ್ಯಾನ್ಯುವಲ್ ಬೇಕು ಅಂದರೆ ಬಳಕೆದಾರರ ಕೈಪಿಡಿ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಈ PDF ಅಂದರೆ ಈ ಅಪ್ಲಿಕೇಶನ್ಗಳನ್ನು ಹೇಗೆ ಹಾಕೋದು ಅಂತ ತೋರಿಸಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ರೆ ನೀವೀಗ ಕರ್ನಾಟಕ ಸರ್ಕಾರದ ನಡಾವಳಿಗಳು ಅಂತ ಬಂದಿದೆ. ಸುಮಾರು 12 ಪುಟದ PDF ಇದೆ. ಈ PDF ಅನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಮಾಹಿತಿಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಕ್ಯಾಸ್ಟು, ನಿಮ್ಮದು ಇನ್ಕಮ್ಮು, ನಿಮ್ಮದು ಕ್ವಾಲಿಫಿಕೇಷನ್ನು, ನೀವೆಲ್ಲಿದ್ದರೆ ಹೇಗೆ ಅಪ್ಲಿಕೇಶನ್ಗಳನ್ನು ಹಾಕೋದು ಎಂಬ ಇತ್ಯಾದಿ ಮಾಹಿತಿಗಳು, ಸಂಪೂರ್ಣವಾದಂಥ ಮಾಹಿತಿಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ. ಈ PDF ಅನ್ನು ಒಮ್ಮೆ ಅಧ್ಯಯನ ಮಾಡಿಕೊಂಡು ನಂತರ ಅಪ್ಲಿಕೇಶನ್ ಹಾಕಿ, ನಂತರ ವಾಪಸ್ ನಾನೀಗ ಅಪ್ಲಿಕೇಶನ್ ಪಾರ್ಟಿಗೆ ಬರ್ತಾ ಇದ್ದೇನೆ, ನೀವು ನೋಡ್ಬೋದು. ಸೊ ಇಲ್ಲಿ ಈ ಲಿಂಕಲ್ಲಿ ಹಂತ 1, ಹಂತ 2, ಹಂತ 3, ಹಂತ 4 ಅಂತ ಕೊಟ್ಟಿದ್ದಾರೆ. ಈ 4 ಪ್ರೊಸೀಜರ್ಗಳನ್ನು ತುಂಬ ಸುಲಭವಾಗಿ ನೀವು ಮಾಡ್ಬೋದು. ಹಂತ 1 ಮೇಲೆ ಕ್ಲಿಕ್ ಮಾಡಿದ್ರೆ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಅಂಗನವಾಡಿ ವರ್ಕರ್ ಅಂತ ಬಂದಿದೆ. ಇದ್ರ ಮೇಲೆ ನಾನೀಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನೋಡ್ಬೋದು ಸ್ನೇಹಿತರೆ, ನಿಮಗೀಗ ಅಂಗನವಾಡಿ ಹುದ್ದೆಗೆ ಅರ್ಜಿಯನ್ನು ಹಾಕಲಿಕ್ಕೆ ಇಲ್ಲಿ ಕೇಳ್ತಿದೆ. ಸೆಲೆಕ್ಟ್ ಡಿಸ್ಟ್ರಿಕ್ಟ್ ಅಂತ ಕೇಳ್ತಿದೆ. ಇಲ್ಲಿ ತುಮಕೂರು ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಸಬ್ ತಾಲೂಕುಗಳನ್ನು ಕೊಟ್ಟಿದ್ದಾರೆ. ಚಿಕ್ಕನಾಯಕನಹಳ್ಳಿ, ಗುಬ್ಬಿ, ಕೊರಟಗೆರೆ, ಕುಣಿಗಲ್ಲು, ಮಧುಗಿರಿ, ಪಾವಗಡ, ಸಿರಾ, ತಿಪ್ಟೂರು, ತುಮಕೂರು ರೂರಲ್, ತುಮಕೂರು ಅರ್ಬನ್, ತುರುವೇಕೆರೆ, ಇಷ್ಟು ತಾಲೂಕುಗಳಿದೆ. ಈ ಇಷ್ಟು ತಾಲೂಕುಗಳಲ್ಲಿ ನೀವು ನೋಟಿಫಿಕೇಶನ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನೋಡಿ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವು ಸೆಲೆಕ್ಷನ್ ಮಾಡ್ಕೊಳ್ಬೇಕು. ಸೆಲೆಕ್ಷನ್ ಮಾಡ್ಕೊಂಡಿದ್ದ ನಂತರ ನೀವು ಇಲ್ಲಿ ಅಪ್ಲಿಕೇಶನ್ಗಳನ್ನು ನಿಮ್ಮ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಡೀಟೇಲ್ಸಿನ RD ನಂಬರ್ ಕೇಳ್ತಿದೆ.
ಕೇಳ್ತೀವಿ ಅದನ್ನು ಕೊಟ್ಟು ಸಬ್ಮಿಟ್ ಅಂತ ಕೊಟ್ಟರೆ ಸಾಕು, ನಿಮ್ಮ ಸ್ಟೆಪ್ 1 ಪ್ರೊಸೀಜರ್ ಮುಗ್ದೋಗುತ್ತೆ. ನಂತರದಲ್ಲಿ ಸ್ಟೆಪ್ 2ಗೆ ನೀವು ಬರಬೇಕು. ಸ್ಟೆಪ್ 2ಗೆ ಬಹಳ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಸ್ಟೆಪ್ 2ನಲ್ಲೂ ಕೂಡ ನಿಮ್ಮ ಫೋಟೋ ಮತ್ತು ಮಾಹಿತಿಗಳನ್ನು ತಗೊಳ್ತಾರೆ, ಫೋಟೋ ಮತ್ತು ತಂಬ್ ಇಂಪ್ರೆಷನ್ಗಳನ್ನು ತಗೊಳ್ತಾರೆ. ಇಲ್ಲಿ ಕೇಳ್ತಿದ್ದಾರೆ ನೋಡಿ, ಸ್ಟೆಪ್ 2ನಲ್ಲಿ ಅಪ್ಲೋಡ್ ಯುವರ್ ಫೋಟೋ ಸಿಗ್ನೇಚರ್ ಇದೆ. ಅದಾದ ನಂತರ ಡಾಕ್ಯುಮೆಂಟ್ ಎಲ್ಲ ಅಪ್ಲೋಡ್ ಆಗುತ್ತೆ. SSLC ಮತ್ತು PUC ಮಾರ್ಕ್ಸ್ ಕಾರ್ಡ್ ಎರಡೂ ಎಂಟ್ರಿ ಆಗುತ್ತೆ. ಅದಾದ ನಂತರ ಅಪ್ಲಿಕೇಶನ್ ಜನರೇಟ್ ಆಗುತ್ತೆ. ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಂಟ್ಗಳನ್ನು ತಕ್ಕೊಳ್ಬಹುದು. ಈ ರೀತಿಯಾಗಿ ನಿಮ್ಮ ಮೊಬೈಲ್ ಮೂಲಕವೇ ಉಚಿತವಾಗಿ ಅರ್ಜಿಯನ್ನು ಹೇಗೆ ಹಾಕೋದು ಅಂತ ಪ್ರತಿ ಹುದ್ದೆಗೂ ಕೂಡ ಇದೇ ರೀತಿಯಾಗಿ ನಾನು ತೋರಿಸ್ಕೊಡ್ತೀನಿ. ಇದೆಲ್ಲ ನಿಮ್ಮ ಸಹಾಯಕ್ಕಾಗಿ ಮಾಡ್ತಾ ಇರೋದು. ಅದಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ಬೋದಾಗಿದೆ ಅಂತ ಹೇಳ್ತಾ, ಇಷ್ಟೊತ್ತು ನಾನು ಕೊಟ್ಟಂಥ ಮಾಹಿತಿಯನ್ನು ನೋಡಿದ್ದಕ್ಕೆ, ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ, ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಜೈ ಸೀತಾರಾಮ್.